ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಗಾರ್ಡನಲ್ಲಿ ನೋಡಿ ಎಲೆ ಉದುರೋಗ್ತಾ ಇದೆ, ಆದರೂ ಹೂಗಳು ಬಿಡ್ತಾನೆ ಇದ್ದಾವೆ. ಅದು ಸೈಜು ತುಂಬ ಚಿಕ್ಕದು, ಅಂತ ಚಿಕ್ಕದೇನಿಲ್ಲ, ಮೀಡಿಯಮ್ ಸೈಜ್ ಇದೆ. ನೋಡಿ, ಹುಷಾರಿಲ್ದಿರ ಮಲ್ಲಿಗೆ ಹೂವಿನ ಗಿಡದಲ್ಲಿ ಹೂಗಳು ಬಿಡಿಸಿಲ್ಲ, ಎಲ್ಲ ಒಣಗೋಗಿ ಎಲ್ಲ ಉದುರೋಗ್ಬಿಟ್ಟಿದ್ದಾವೆ. ಹೂಗಳು ಮೇಲೆ ಬಂದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಹೂಗಳು ಇವಾಗ ಬಿಡ್ತಾ ಇದ್ದಾವೆ. ನೋಡಿ, ಮಗುಗಳು ಇದ್ದಾವೆ, ಹೂಗಳು ಇದ್ದಾವೆ. ಗಾರ್ಡನ್ ಮೇಲೆ ಬಂದರೆ ಸಾಕು ತುಂಬ ಗಮ್ಮಂತ ಇರ್ತದೆ. ನೋಡಿ, ಇದರಲ್ಲಿ ಪಿಂಕ್ ಕಲರ್ ಹೂವಾಗಿದೆ. ಇದು ನೋಡಿ, ಸೀತಾಫಲದ ಗಿಡದಲ್ಲಿ ಆಗಲೇ ಮೊಗ್ಗುಗಳು ಆಗ್ತಾಯಿದ್ದಾವೆ. ಇನ್ನು ಚಿಕ್ಕ ಗಿಡದಲ್ಲೇ ಆಗಲೇ ಫ್ಲವರಿಂಗ್ ಆಗಿದ್ದಾವೆ. ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ. ನೋಡಿ, ಎಷ್ಟೊಂದು ಫ್ಲವರ್ ಆಗಿದ್ದಾವೆ ಅಂತ. ಇವೆಲ್ಲ ಆಲ್ಮೋಸ್ಟ್ ಇರೋದಿಲ್ಲ ಅಂದ್ಕೊತೀನಿ, ಎಲ್ಲ ಉದುರೋಗ್ತವೆ. ಏಕೆಂದರೆ ಇನ್ನೂ ಚಿಕ್ಕ ಗಿಡ, ಅದರಲ್ಲಿ ಹಣ್ಣುಗಳು ಬಿಡ್ತವೆ ಅಂದರೆ ಅಸಾಧ್ಯ ಅಂದ್ಕೊತೀನಿ. ನೋಡಿ, ಇಷ್ಟೊಂದು ಫ್ಲವರ್ ಆಗಿದ್ದಾವೆ ಅಂತ. ಗಿಡನೂ ಅಷ್ಟೇ ಗ್ರೀನಿಶಾಗಿ ಎಲೆಲ್ಲ ಉದುರಿ ಹೊಸ ಚಿಗುರಿಂದ ತುಂಬಿಕೊಂಡಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ಕಟ್ಟಿಂಗ್ಸಿಂದ ಬೆಳೆಸಿದ್ದೀನಿ, ಆಗಲೇ ಫ್ಲವರ್ ಬಿಟ್ಟಿದೆ. ಇದೊಂದು ಮತ್ತೊಂದು ಸೀತಾಫಲದ ಗಿಡ, ಇದರಲ್ಲಿ ಒಂದೇ ಒಂದು ಫ್ಲವರ್ ಆಗಿದೆ. ಇದು ಚೆನ್ನಾಗಿ ಗ್ರೀನಿಶಾಗಿ ತುಂಬ ಚೆನ್ನಾಗಿದೆ. ನೋಡಿ, ಅಂಜೂರ ಒಂದೇ ಒಂದಿದೆ, ಹಣ್ಣಾಗಿದೆ. ಅದನ್ನು ಹಾರ್ವೆಸ್ಟ್ ಮಾಡ್ಕೋಬೇಕು. ಅದನ್ನು ಕಿತ್ಕೊತೀನಿ. ನೋಡಿ, ಒಳ್ಳೆ ಸೈಜ್ ಬಂದಿದೆ. ಹಿಂಗಂದಿದ ತಕ್ಷಣ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಇದು ನೋಡಿ, ಒಣಗೊನೆ ಸೊಪ್ಪು ನೆಟ್ಟಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಚಿಗುರುಕೊಂಡು 2 ತವ ಅಂಟ್ಕೊಂಡಿದೆ. ನೋಡಿ, ನೆಕ್ಸ್ಟು ನುಗ್ಗೆಕಾಯಿ. ಹೋದ ಸಲ 9 ನುಗ್ಗೆಕಾಯಿ ಬಿಟ್ಟಿದ್ದು, ಈ ಸಲ 4 ನುಗ್ಗೆಕಾಯಿ ಬಿಟ್ಟಿದ್ದಾವೆ. ನೋಡಿ, ಇಷ್ಟು 1 2 ಕೆಳಗಡೆ 1 3, ಇಲ್ಲೊಂದು 4, ಒಟ್ಟು 4 ನುಗ್ಗೆಕಾಯಿ ಬಿಟ್ಟಿದ್ದಾವೆ. ಸೈಜ್ ಆಗಬೇಕು. ನಾನು ಇನ್ನೂ ಜಾಸ್ತಿ ಬಿಡ್ತವೆ ಅಂದ್ಕೊಂಡಿದ್ದೆ, ಕಮ್ಮಿನೇ ಬಿಟ್ಟಿದ್ದೆ ಈ ಸಲ. ಇದು ನೋಡಿ, ದಾಳಿಂಬೆ ಸೈಜ್ ಬರ್ತಾ ಇದೆ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲೊಂದಿದೆ. ಒಟ್ಟು 3 ದಾಳಿಂಬೆ ಹಣ್ಣು ಆಗಿದೆ. ಇದು ಟೊಮೊಟೊ ಹಣ್ಣು ನೋಡಿ, ಎಲ್ಲ ಹಣ್ಣಿಗೆ ಬರ್ತಾ ಇದೆ, ಸೈಜ್ ಆಗ್ತಾ ಇದ್ದಾವೆ. ಇದು ವೆಲ್ವೆಟ್ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನು ಹೂವು ಸ್ವಲ್ಪ ಇವಾಗ ಬಿಡ್ತಾ ಇದೆ ಹೂಗಳು. ಇಲ್ಲಿ ನೋಡಿ, ಸೊಪ್ಪು ತಾನೇ ಬೀಜಗಳು ಸಿಡ್ದು ಉಟ್ಕೊಂಡಿರುತ್ತೆ. ಇಲ್ಲಿ ನೋಡಿ, ಚಿಂತಾಮಣಿ ಹೂವು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ಈ ಬೋಗನ್ವಿಲಿಯಾದಲ್ಲಿ ಫ್ಲವರ್ ಆಗ್ತಾನೆ ಇರ್ತವೆ. ನೆಕ್ಸ್ಟು ಟೊಮೊಟೊ ಕಾಯಿಗಳು, ಬೇರೆ ಗಿಡ ಇದು. ಟೊಮೊಟೊ ಕಾಯಿಗಳು ಆಗ್ತಾನೆ ಇದೆ ನೋಡಿ. ಇದು ಬೇರೆ ಗಿಡ. ಬಿಸಿಲಲ್ಲೂ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದ್ದಾವೆ. ಗಿಡನೂ ಅಷ್ಟೇ ಹೆಲ್ದಿಯಾಗಿದೆ, ಹೂಗಳು ಆಗ್ತಾ ಇರ್ತವೆ. ಈ ದಾಳಿಂಬೆ ಗಿಡದಲ್ಲಿ ಮಗುಗಳು ಆಗ್ತಾನೆ ಇರ್ತವೆ, ಉದುರೋಗ್ತಾ ಇರ್ತವೆ. ನೋಡಿ, ಗಿಡದಲ್ಲಿ ತುಂಬ ಮೊಗ್ಗುಗಳು ಹೂಗಳು ಆಗ್ತವೆ. ಆಮೇಲೆ ಆಲ್ಮೋಸ್ಟು ಎಲ್ಲ ಉದುರೋಗ್ಬಿಡ್ತವೆ. ಇನ್ನು ಅದು ಗಿಡ ಚಿಕ್ಕದಲ್ಲ, ಹಾಗಾಗಿ ಉದುರೋಗ್ತವೆ. ಇದು ನೋಡಿ, ಒಣಗೊನೆ ಸೊಪ್ಪು ಎಷ್ಟು ಚೆನ್ನಾಗಿ ಕೆಳಗಡೆ ಎಲ್ಲ ಹಬ್ಕೊಂಡು ಬಂದಿದೆ. ಹಾರ್ವೆಸ್ಟ್ ಮಾಡ್ಕೋಬೇಕದು. ನೆಕ್ಸ್ಟ್ ಪುದೀನ ರೀಪಾಟ್ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನಿಶಾಗಿ. ಸಪೋಟನೂ ಅಷ್ಟೇ ಸೈಜ್ ಆಗ್ತಾ ಇದ್ದಾವೆ. ನೋಡಿ, ಇಲ್ಲೆಲ್ಲ ಒಂದು ಕಾಯಿ ಉದುರೋಗ್ಬಿಟ್ಟಿತ್ತು, ತುಂಬ ಟೇಸ್ಟಿಯಾಗಿತ್ತು. ನಾನು ಏನೋ ರೋಗದ ಕಾಯಿನ ಬಿದ್ದೋಗ್ಬಿಟ್ಟೈತೆ ಅಂದ್ಕೊಂಡೆ, ಅದು ಉದುರೋಗಿತ್ತು, ತುಂಬ ಸ್ವೀಟಾಗಿತ್ತು. ಇನ್ನೊಂದು ನುಗ್ಗೆ ಗಿಡ, ಇದು ಸೊಪ್ಪು ಬಂದಿದೆ, ಚೆನ್ನಾಗಿದೆ. ಇದು ಟೇಬಲ್ ರೋಸ್ ಕಲರ್ ತುಂಬ ಚೆನ್ನಾಗಿದೆ. ಈ ಜಿರೇನಿಯ ಗಿಡದಲ್ಲಿ ಹೂಗಳು ಆಗಿದೆ. ಮೆಣಸಿನ ಗಿಡದಲ್ಲಿ ನೋಡಿ, ಮೆಣಸಿನ್ಕಾಯಿ ಬಿಟ್ಟಿದ್ದಾವೆ, ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಆಗಿದ್ದಾವೆ ನೋಡಿ. ಇದು ಅಷ್ಟೇ, ಒಣಗೊನೆ ಸೊಪ್ಪೆಲ್ಲ ಕಿತ್ಕೊಂಡು ಹಾರ್ವೆಸ್ಟ್ ಮಾಡಿಕೊಂಡು ಸೊಪ್ಪಿನ ಸಾರು ಮಾಡಬೇಕು. ಇದು ಶಂಖಪುಷ್ಪ ಹೂವು ಆಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಅಂದ್ಕೊತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಮಾಡಿ. ನನ್ನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.